ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬಾ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈಗಾಗಲೇ ತಮ್ಮನ್ನೆಲ್ಲ ನೋಡಿದ್ದೀರಾ, ನಿಮಗೆ ವಿಷಯ ಏನು ಅಂತ ಗೊತ್ತಾಗಿರುತ್ತೆ. ಸೊ ಹೌದು, ನಾನು ಮತ್ತೆ ತಾಯಿ ಆಗ್ತಾ ಇದ್ದೀನಿ. ಆ ಖುಷಿ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟು ದಿನ ಬೇಕಾಯಿತು. ಯಾಕೆ ಅಂತ ಹೇಳಿದ್ರೆ ನನಗೂ ಸ್ವಲ್ಪ ಪ್ರೆಗ್ನೆನ್ಸಿಲಿ ಪ್ರಾಬ್ಲಮ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಹಾಗೆ ನೀವು ತಮ್ಮನೇಲಿ ನೋಡ್ದಂಗೆ ರಾಯರ ಪವಾಡ ನನ್ನ ಲೈಫಲ್ಲಿ ಏನಾಗಿತ್ತು ಅಂತ ನಿಮಗೆ ತಿಳ್ಕೊಳ್ಳೋ ಆಸೆ ಅಂತ ನನಗೂ ಗೊತ್ತಿದೆ. ಏನಾಯಿತು ಅಂತ ಹೇಳಿದ್ರೆ, ನಿಮಗೆ ಲಾಸ್ಟ್ ತುಂಬ ವಿಡಿಯೋದಲ್ಲಿ ನಾನು ಹೇಳಿದೆ, ನನಗೂ PCOD ಪ್ರಾಬ್ಲಮ್ ಇದೆ, ನಾನು ವೆಯ್ಟ್ ಲಾಸ್ ಮಾಡಬೇಕು, ಡಯೆಟ್ ಮಾಡಬೇಕು ಅಂತೆಲ್ಲ ತುಂಬಾ ಹೇಳಿದ್ದೆ ನಿಮ್ಮ ಹತ್ರ. ಹೌದು, ನಾನು ಆ್ಯಕ್ಚುಲಿ ಅದನ್ನು ಮಾಡ್ತಾನೂ ಇದ್ದೆ ಕೂಡ. 1 ಇಯರ್ ತನಕ ನಾನು ಹಾಸ್ಪಿಟ್ಲಿಗೆಲ್ಲ ತೋರಿಸ್ದೆ. ಯಾಕಂದರೆ ಪ್ರೆಸೆಂಟ್ ನನ್ನ ಮಗನಿಗೆ 6 ಇಯರ್ಸ್ ಇದೆ. ಇನ್ನೊಂದು ಮಗು ಆಗಲಿ ಅನ್ನೋದು ನಮ್ಮ ಆಸೆನೂ ಕೂಡ ಆಗಿತ್ತು. ಆವಾಗ ಡಾಕ್ಟರ್ಸ್ ಎಲ್ಲ ಏನು ಹೇಳಿದ್ರು ಅಂದರೆ PCOD ಪ್ರಾಬ್ಲಮ್ ಹೋಗಬೇಕು ಮತ್ತು ನೀನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದರು. ಸೊ ನಾನು ತುಂಬಾ ಪ್ರಯತ್ನ ಪಟ್ಟೆ. ಒಂದು 6 to 7 kg ಅಷ್ಟು ವೆಯ್ಟ್ ಲಾಸ್ ಮಾಡಿದ್ದೆ. ಸೊ ಹಂಗಾದ್ರೂ ಏನು ಮಾಡಿದ್ರೂ ಆಗಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಅದನ್ನೆಲ್ಲ ಡಾಕ್ಟರ್ಸ್ ತೋರಿಸೋದನ್ನೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟೆ. ಬೇಡ, ನೋಡೋಣ ದೇವ್ರು ಇಟ್ಟಂಗೆ ಆಗಲಿ ಅಂತ ಹೇಳಿ. ಸೊ ಅದಾದಮೇಲೆ ನಾನೇನು ಮಾಡಿದೆ, ನೆಕ್ಸ್ಟ್ ಹೋಗಿದ್ದು ಕಾಮಧೇನು ಕ್ಷೇತ್ರಕ್ಕೆ, ರಾಘವೇಂದ್ರ ಸ್ವಾಮಿಗಳ ಕ್ಷೇತ್ರಕ್ಕೆ ಹೋದೆ. ನಿಮ್ಗೆ ಲಾಸ್ಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದು ಚೆಕ್ ಮಾಡಿ. ಅಲ್ಲಿ ಹೋಗಿ ನಾನೇನಂತ ಹೇಳಿದ್ರೆ 9 ವಾರ ಬಂದು ತುಪ್ಪದ ದೀಪ ಹಚ್ತೀನಿ ಅಂತ ಕೈ ಮುಕ್ಕೊಂಡು ಬಂದಿದೆ. ಬಟ್ ಏನು ಮಿರಾಕಲ್ ಅಂತ ಗೊತ್ತಿಲ್ಲ, ನಾನು ಬಂದು ಒಂದು 9 ವಾರ ಕಳೆಯೋದ್ರ ಒಳಗಡೆ ನನಗೆ ಆ್ಯಕ್ಚುಲಿ ನಾನು ತಾಯಿ ಆಗ್ತಿದ್ದೀನಿ ಅಂತ ನನಗೆ ಗೊತ್ತಾಯಿತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಹೇಳಲ್ವಾ, ದೇವ್ರಿಗೆ ಮೀರಿದ ಶಕ್ತಿ ಯಾವುದೂ ಇರೋಕ್ಕೆ ಚಾನ್ಸೇ ಇಲ್ಲ. ನಾವು ಡಾಕ್ಟರ್ಸ್ ಅಂತ ಹೇಳ್ತೀವಿ, ಡಾಕ್ಟರ್ಸ್ಗಿಂತ ನಮಗೆ ಯಾವಾಗ ಏನು ಕೊಡಬೇಕು ಅಂತ ಆ ಭಗವಂತನಿಗೆ ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಈ ವಿಡಿಯೋ ಹೇಳ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಥರ ತುಂಬ ಜನ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರ್ತೀರ. ಮಗು ಆಗಿಲ್ಲ ಇರ್ಬೋದು, ಕೆಲಸಗಳಾಗಿಲ್ಲ ಇರ್ಬೋದು, ಪ್ರತಿಯೊಂದಕ್ಕೂ ಆ ಕ್ಷೇತ್ರದಲ್ಲಿ ಹೋಗಿ ನೀವು ಹರಕೆ ಮಾಡಿಕೊಂಡ್ರೆ ಖಂಡಿತ ಹಾಗೆ ಆಗುತ್ತೆ. ಆ ಕಾನ್ಫಿಡೆನ್ಸ್ ನನಗಿದೆ, ಯಾಕಂದರೆ 3 ಇಂದ 4 ಸತಿ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ಸ್ ಇದೆ ಖಂಡಿತ ಆ ಕ್ಷೇತ್ರಕ್ಕೆ ಒಂದು ಸತಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಎಲ್ಲ ಕಡೆನೂ ನಿಮಗೆ ಗೊತ್ತಿರುತ್ತೆ ರಾಘವೇಂದ್ರ ಸ್ವಾಮಿಗಳ ಪವಾಡ ಹೇಗೆಲ್ಲ ಇರುತ್ತೆ ಅಂತ ತುಂಬ ಜನ ನೋಡಿರ್ತೀರ. ಹಾಗೆ ಇದು ಒಂದು ಮಿರಾಕಲ್ ನನ್ನ ಲೈಫಲ್ಲಿ ಅಂತ. ಯಾಕಂದರೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗ PCOD ಪ್ರಾಬ್ಲಮ್ ಇದ್ದಾಗ ತುಂಬಾ ಕಷ್ಟ ಅನಿಸುತ್ತೆ. ಯಾಕಂದರೆ ಅದು ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರದ್ದು ಹೇಗಿರುತ್ತೆ ಮತ್ತು ಮೆಡಿಕೇಷನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಅದು ಆ ಮೆಡಿಕೇಷನ್ಸ್ ಅದೆಲ್ಲ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಓಕೆ, ಇವಾಗ ಅದನ್ನೆಲ್ಲ ಕಂಪ್ಲೀಟಾಗಿ ಅದೆಲ್ಲ ಬಿಟ್ಟಿದ್ದೆ. ಆ್ಯಕ್ಚುಲಿ 1 ವರ್ಷದಿಂದ ಬಿಟ್ಟಿದ್ದೆ. ಮತ್ತು ಇದು ನಾನು ಹರಕೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಇವಾಗ ಮತ್ತೆ ತಾಯಿ ಆಗ್ತಿದ್ದೀನಿ. ಆ ಖುಷಿ ವಿಷಯ ರಾಘವೇಂದ್ರ ಸ್ವಾಮಿಗಳು ನನಗೆ ಕರುಣಿಸಿರುವಂಥ ವರ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಡಾಕ್ಟರ್ಸ್ಗೆ ತೋರಿಸ್ಬೇಡಿ ಅಂತಲ್ಲ, ತೋರಿಸಿ ನಿಮ್ಮ ಕಂಡೀಷನ್ ಹೇಗಿದೆ ತಿಳ್ಕೊಂಡು ರಾಘವೇಂದ್ರ ಸ್ವಾಮಿಗಳ ಹತ್ರ ಹರಕೆ ಮಾಡಿಕೊಂಡು ಮುಂದುವರಿರಿ ಅಂತಲೂ ಹೇಳ್ತೀನಿ. ಒಂದು ಸತಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಆ ಪಾಸಿಟಿವ್ ಎನರ್ಜಿ ನಿಮಗೇ ಫೀಲ್ ಆಗಿಬಿಡುತ್ತೆ ಅಲ್ಲಿ ಯಾವ ಥರ ಇದೆ ಏನು ಅಂತ ಹೇಳಿ. ಹಾಗೆ ಮತ್ತು ನಂದು ಇವಾಗ ಆ್ಯಕ್ಚುಲಿ ಪ್ರೆಸೆಂಟ್ 7 months ನಡೀತಾ ಇದೆ. ನನಗೆ 7 months ನಡೀತಾ ಇದೆ. ಬಟ್ ನನಗೆ ಇಷ್ಟು ದಿನ ವಿಡಿಯೋ ಯಾಕೆ ಮಾಡೋಕ್ಕಾಗಲಿಲ್ಲ, ಮತ್ತು ನನ್ನದು ಹೆಲ್ತ್ ಕಂಡೀಷನ್ಸ್ ಎಲ್ಲ ಹೇಗಿದೆ, ಬೇಬಿ ಹೇಗಿದೆ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಹಾಗೆ ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.